ಎಕ್ಸಾಮಿನೇಷನಲ್ಲಿ ಪ್ರಿಲಿಮ್ಸ್ ಅನ್ನುವಂಥದ್ದು ಒಂದು ಪ್ರಿಲಿಮಿನರಿ ಸ್ಟೇಜ್. ಅದನ್ನು ಅನಾಲಿಸಿಸ್ ಮಾಡಬೇಕು ಅಂತಾದರೆ ಸ್ಟೇಟ್ಮೆಂಟ್ ಅನಾಲಿಸಿಸ್, ವರ್ಡ್ ಅನಾಲಿಸಿಸ್ ಮತ್ತು ಸೆಂಟೆನ್ಸ್ ಅನಾಲಿಸಿಸ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಈಗ 2025 UPSC ಪೇಪರ್, ಇದರಲ್ಲಿ ಒಂದು 5 ಕ್ವಶನನ್ನು ನಾನು ಸಾಲ್ವ್ ಮಾಡ್ತೀನಿ. ಹೇಗೆ ಅಪ್ರೋಚ್ ಕೊಡಬೇಕು ಅನ್ನುವಂಥದ್ದು, ಆ ಒಂದು ಆನ್ಸೈಟ್ ಕಂಡೀಷನಲ್ಲಿ ನಿಮ್ಮ ಅನಾಲಿಸಿಸ್ ಹೇಗಿರಬೇಕು ಅನ್ನುವಂಥದ್ದು ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ನೋಡಿ, ಪ್ರತಿಯೊಂದು ಕ್ವಶನ್ ನೋಡಿದಾಗ ಈ ಕ್ವಶನ್ ಯಾವುದ್ರಲ್ಲಿ ಬಂದಿದೆ ಅನ್ನುವಂಥದ್ದು ಫಸ್ಟ್ ಆಬ್ಜೆಕ್ಟಿವ್. ಈಗ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದ ಮಜೋರಾನಾ ಒನ್ ಚಿಪ್ ವೆನ್ ಎನೇಬಲ್ ದ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಇದೆ. ಇದು ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಾನ್ಸೆಪ್ಟ್ ಆಗಿದೆ. ಈಗ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಪ್ರಬಬಿಲಿಟಿ ರೇಷಿಯೋ ಈ ಫ್ಯೂಚರಿಸ್ಟಿಕ್ ಕಂಡೀಷನಲ್ಲಿದ್ದರೆ ಅದು ಕರೆಕ್ಟಾಗಿರುತ್ತೆ ಅನ್ನುವಂಥದ್ದು ಒಂದು ನಿರ್ಧಾರ. ಈಗ ನೋಡಿ, ಈ ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ನಾವು ಸೆಂಟೆನ್ಸ್ ಅನಾಲಿಸಿಸ್, ವರ್ಡ್ ಅನಾಲಿಸಿಸ್ ಮತ್ತು ಸ್ಟೇಟ್ಮೆಂಟ್ ಅನಾಲಿಸಿಸ್ ಮತ್ತು ವರ್ಡ್ ಅನಾಲಿಸಿಸಲ್ಲಿ ನಾವು ಕಪಲಿಂಗ್ ಮಾಡ್ತೀವಿ. ನೀವು ಸ್ಟೇಟ್ಮೆಂಟ್ ಮತ್ತು ವರ್ಡ್ ಅಥವಾ ಸೆಂಟೆನ್ಸ್ ಅಥವಾ ವರ್ಡ್ ಅದನ್ನು ಕಪಲಿಂಗ್ ಮಾಡುವುದರಲ್ಲೇ ಈ ಆನ್ಸರ್ ಸಿಗುತ್ತೆ. ಈಗ ನಾನು ಮಾಡ್ಕೊಡ್ತೀನಿ ನೋಡಿ ಎಕ್ಸಾಂಪಲ್ ಆಗಿ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದ್ಯಾಟ್ ಮಜೋರಾನಾ ಒನ್ ಚಿಪ್ ವೆನ್ ಎನೇಬಲ್ ಕ್ವಾಂಟಮ್ ಕಂಪ್ಯೂಟಿಂಗ್. ಅಂದರೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಅಂದರೆ ಫ್ಯೂಚರಲ್ಲಿ ಅದು ಈ ಥರದ ಒಂದು ಒನ್ ಚಿಪ್ ಅನ್ವೇಷಣೆಗೆ ಒಳಗೊಳ್ಳುತ್ತೆ ಅನ್ನುವಂಥದ್ದು. ಅಂದರೆ ಫ್ಯೂಚರಿಸ್ಟಿಕ್ ಆಗಿ ನೋಡೋದಾದರೆ ಸೈಂಟಿಫಿಕ್ ರಿಸರ್ಚ್ ಎಷ್ಟು ಎವಾಲ್ವ್ ಆಗಿದೆ ಅಂದರೆ ಇಟ್ ಕ್ಯಾನ್ ಬಿ ಪಾಸಿಬಲ್. ಸೊ ಇದು ಒಂದು ಫ್ಯೂಚರಿಸ್ಟಿಕ್ ಸೆಂಟೆನ್ಸ್. ಸೊ ಸೆಂಟೆನ್ಸ್ ಅನಾಲಿಸಿಸಲ್ಲಿ ನಂಬರ್ 1 ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ಈಗ ಎರಡನೇ ಸ್ಟೇಟ್ಮೆಂಟ್ ನೋಡಿ, ಮಜೋರಾನಾ ಒನ್ ಚಿಪ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಬೈ ಅಮೆಜಾನ್ ವೆಬ್ ಸರ್ವೀಸಸ್. ಯಾವುದೇ ಒಂದು ಸರ್ವೀಸಸ್ಸು ಬೇರೆ ಸರ್ವಿಸ್ ಕೂಡ ಮಾಡಿರ್ಬೋದಲ್ಲ, ಒಂದೇ ಕಂಪನಿ ಆ ಸರ್ವಿಸ್ ಕೊಡೋದಿಲ್ಲ ಅನ್ನುವಂಥದ್ದು ಉದಾಹರಣೆ. ಯಾಕೆಂದರೆ ಕೆಲವೊಂದು ಜಾಯಿಂಟ್ ಆಪರೇಷನಲ್ಲಿ ಆ ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಮಾಡಿರ್ತಾರೆ, ಇನ್ನು ಕೆಲವರು ಅದರದ್ದೇ ಆದಂಥ ಬೇರೆ ರೀತಿ ನೀತಿಗಳಿರ್ತದೆ. ಸೊ ಅಮೆಜಾನ್ ವೆಬ್ ಸರ್ವಿಸ್ ಅವರೇ ಇದನ್ನು ಮಾಡಿದ್ದಾರೆ ಅನ್ನುವ ಒಂದು ನೇರ ದಿಟ್ಟ ನಿರಂತರ ಏನಿದೆ ಅದು ಆಬ್ಜೆಕ್ಟಿವ್ಗೆ ಮ್ಯಾಚ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಸ್ಟೇಟ್ಮೆಂಟ್ 2 ಈಸ್ ರಾಂಗ್ ಅಂತ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ಗೊತ್ತಾಗುತ್ತೆ. ಡೀಪ್ ಲರ್ನಿಂಗ್ ಈಗ ಸಬ್ಜೆಕ್ಟ್ ಆಫ್ ಮಷಿನ್ ಲರ್ನಿಂಗ್, ಅಬ್ಸಲ್ಯೂಟ್ಲಿ ಡೀಪ್ ಲರ್ನಿಂಗ್, ಮಷಿನ್ ಲರ್ನಿಂಗ್. ಯಾವುದೇ ಒಬ್ಬ ವಿದ್ಯಾರ್ಥಿಗೂ ಈ ಒಂದು ಸ್ಟೇಟ್ಮೆಂಟ್ ಸರಿ ಅನಿಸುತ್ತೆ. ಇದು ಸ್ಟೇಟ್ಮೆಂಟ್ ಅನಾಲಿಸಿಸ್. ವರ್ಡ್ ಅನಾಲಿಸಿಸಲ್ಲಿ ನೋಡೋದಾದರೆ ಇಟ್ ಈಸ್ ಇಂಟ್ರಡ್ಯೂಸ್ಡ್ ಬೈ ಫಾರ್ ದಿಸ್ ಪರ್ಪಸ್ ಅಥವಾ ಇಟ್ ಈಸ್ ಇಂಟ್ರಡ್ಯೂಸ್ಡ್ ಬೈ ಫ್ರಮ್ ಹಿಮ್ ಅನ್ನುವಂಥದ್ದು ರಾಂಗ್ ಆಗುತ್ತೆ. ಬೇರೆ ಎಲ್ಲ ಸ್ಟೇಟ್ಮೆಂಟು ನೋಡಿ ಯಾವುದೇ ಎಕ್ಸ್ಕ್ಲಮೇಟರಿ ಫಂಕ್ಷನ್ ಅಥವಾ ಎಕ್ಸ್ಟ್ರಾರ್ಡಿನರಿ ಸ್ಟೇಟ್ಮೆಂಟು ಇರೋಗಿಲ್ಲ. ಸೊ ಈ ಕಂಡೀಷನ್ ಅಸೆಸ್ಮೆಂಟ್ ಪ್ರಕಾರ ಆಪ್ಷನ್ ಸಿ ಓನ್ಲಿ 1 and 3 ಈಸ್ ಎನ್ ಆನ್ಸರ್. ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಅನ್ನೋದೇನಿಲ್ಲ. UPSCಲಿ 60 ಕ್ವಶನ್ ಏನಿದೆ ಅದು 60% ಅಥವಾ 60 ಕ್ವಶನ್ ನಿಮಗೆ ಗೊತ್ತಿರೋಕ್ಕಿಲ್ಲ. ಇದನ್ನು ನೀವು ಇದೇ ಥರದ ಮಾದರಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅನಾಲಿಸಿಸ್, ವರ್ಡ್, ಸ್ಟೇಟ್ಮೆಂಟ್ ಮತ್ತು ಸೆಂಟೆನ್ಸ್ ಇಷ್ಟರಲ್ಲೇ ಮಾಡಬೇಕಾಗತ್ತೆ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಹೋಗೋಣ. ನಂಬರ್ 2, ಇದು ಒಂದು ಸ್ಟೇಟ್ಮೆಂಟ್ ಮಾದರಿ ಕ್ವಶನ್ ಆಗಿದೆ. ಇದರಲ್ಲಿ ನೋಡಿ, ವಿತ್ ರೆಫರೆನ್ಸ್ ಟು ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಮೆನ್ಷನ್ ಇನ್ ದ ನ್ಯೂಸ್. ಈಗ ನೋಡಿ, ಆ್ಯಂಟಿಬಾಡೀಸ್ ಅಥವಾ ಮೋನೋಕ್ಲೋನಲ್ ಅಂದರೆ ಅದು 3 ಹಂತಕ್ಕೆ ಬರ್ತದೆ. ಒಂದು ಜೆನೆಟಿಕ್ ಇಂಜಿನಿಯರಿಂಗ್, ಇನ್ನೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೊ ನಮಗೆ ಗೊತ್ತಿದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಎವಾಲ್ವ್ ಆಗಿದೆ ಅಂತಂದರೆ ಮೆನಿ ನಂಬರ್ ಆಫ್ ಸ್ಟೇಟ್ಮೆಂಟ್ ವಿಲ್ ಬಿ ಕರೆಕ್ಟ್ ಇನ್ ಅ ಫ್ಯೂಚರಿಸ್ಟಿಕ್ ವೇ. ಸೊ ಈ ಕನ್ಸಿಡರೇಷನ್ ನೋಡಿದಾಗ ದೇ ಆರ್ ಮ್ಯಾನ್ ಮೇಡ್ ಪ್ರೋಟೀನ್, ಅಬ್ಸಲ್ಯೂಟ್ಲಿ ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಆರ್ ಲ್ಯಾಬೊರೇಟರಿ ಅಂದರೆ ಮ್ಯಾನ್ ಮೇಡ್. ನೆಕ್ಸ್ಟ್, ದೇ ಸ್ಟಿಮ್ಯುಲೇಟ್ immunological function due to their ability to bind a specific antigen. ಯಾವುದೇ ಒಂದು ಆ್ಯಂಟಿಜನ್ ಅದರ ಮಹತ್ವ ತಿಳ್ಕೋಬೇಕು ಅಂತಾದರೆ ಒಂದು ಪರ್ಪಸ್ ಇರ್ತದೆ. ಸೊ ಈ ಸ್ಟೇಟ್ಮೆಂಟಲ್ಲಿ ಎಕ್ಸ್ಟ್ರಾರ್ಡಿನರಿ ಸೆಂಟೆನ್ಸ್ ಅಥವಾ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಏನೂ ಇಲ್ಲ, ನಾರ್ಮಲ್ ಸೆಂಟೆನ್ಸ್ ಆಗಿದೆ ಒಂದು ಫ್ಯೂಚರಿಸ್ಟಿಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಭಾಗವಾಗಿ. ಆ್ಯಂಡ್ ನೋಡಿ, ದೇ ಯೂಸ್ ದ ಟ್ರೀಟ್ಮೆಂಟ್ ಆಫ್ ವೈರಲ್ ಇನ್ಫೆಕ್ಷನ್ ಲೈಕ್ ನಿಫಾ ವೈರಸ್ ಇರ್ಬೋದಲ್ಲ. ಯಾವುದೇ ಒಂದು ಔಷಧಿ ಒಂದು ಇನ್ನೊಂದು ಮಹತ್ವವಾದ ಕಾರಣಕ್ಕೆ ರೋಗಗಳಿಗೆ ಆ ರೋಗರಹಿತತೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡುತ್ತೆ ಅಂತ. ಸೊ ಈ ಸ್ಟೇಟ್ಮೆಂಟ್ ನೋಡಿದಾಗ ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ಮ್ಯಾಚ್ ಆಗುತ್ತೆ. ಸೆಂಟೆನ್ಸ್ ಅನಾಲಿಸಿಸಲ್ಲಿ ಈ ಒಂದು ಮೊನೊಕ್ಲೋನಲ್ ಆ್ಯಂಟಿಬಾಡಿಗೂ ಈ ಸ್ಟೇಟ್ಮೆಂಟನ್ನು ಮ್ಯಾಚ್ ಆಗ್ತಿದೆ. ಮತ್ತು ವರ್ಡ್ ಅನಾಲಿಸಿಸ್ ಯಾವುದೇ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇಲ್ಲ ಅಥವಾ ಯಾವುದೇ ಒಂದು ಸೆಂಟೆನ್ಸ್ ಇದಕ್ಕೆ ಹೊಂದುತ್ತಿಲ್ಲ ಅನ್ನುವ ಅಪ್ಲಿಕೇಶನ್ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಆಪ್ಷನ್ ಡಿ 1, 2, 3 ಈಸ್ ಎನ್ ಆನ್ಸರ್.
ಇನ್ನೊಂದು ಕ್ವಶನ್ ಭಾಗವಾಗಿ ನೋಡೋದಾದರೆ ಈಗ ನೋಡಿ ಈ ಕ್ವಶನ್ನಿಗೆ activated carbon is a good and attractive tool to remove the pollutant from effluent stream. ಇದು ಒಂದು ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಮೂರನೇ ಸ್ಟೇಟ್ಮೆಂಟಿಗೆ ಇದು ಹೊಸದಾಗಿ ಇಂಟರ್ವ್ಯೂಗಾಗಿರುವ 2025 ಪೇಪರಲ್ಲಿ 3 ಸ್ಟೇಟ್ಮೆಂಟ್ ಆಧಾರಿತ ಕ್ವಶನ್ನು. ಈಗ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದು ಕ್ವಶನ್ನು ಅದರದ್ದೇ ಆದಂತಹ ಸೀಮಿತ ಮತ್ತು ರೀತಿ ನೀತಿಗಳಿರ್ತದೆ. ಈಗ ನೋಡಿ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನು ಒಂದು ಆಬ್ಜೆಕ್ಟಿವ್ ಅಥವಾ ಕ್ವಶನ್ ಫಾರ್ಮೇಟ್ ಆಗಿ ನೋಡಬೇಕು. ಬಾಕಿ 2 ಕ್ವಶನ್ನು 2 ಸ್ಟೇಟ್ಮೆಂಟು ಇದಕ್ಕೆ ವ್ಯಾಲಿಡೇಷನ್ ಇದೆಯಾ ಅನ್ನುವ ಕಾನ್ಸೆಪ್ಟ್ ಅನ್ನೋದನ್ನೇ ಬರಬೇಕು. ಈಗ ನೋಡಿ ಸ್ಟೇಟ್ಮೆಂಟ್ 2, ಆಕ್ಟಿವೇಟೆಡ್ ಕಾರ್ಬನ್ ಎಕ್ಸಿಬಿಟ್ ಎ ಲಾರ್ಜ್ ಸರ್ಫೇಸ್ ಏರಿಯಾ ಆ್ಯಂಡ್ ಸ್ಟ್ರಾಂಗ್ ಪೊಟೆನ್ಷಿಯಲ್ ಫಾರ್ ಅಬ್ಸಾರ್ಬಿಂಗ್ ಹೆವಿ ಮೆಟಲ್ಸ್. ನಿಮಗೆ ಗೊತ್ತಿರ್ಬೋದು ಆಕ್ಟಿವೇಟೆಡ್ ಕಾರ್ಬನ್ ರೋಲ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಎಸ್ಪೆಷಲಿ ಇಂಡಸ್ಟ್ರಿ ಸೆಕ್ಟರ್ಸಲ್ಲಿ. ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಬಟ್ ನಾವು ಹೇಗೆ ಯೋಚನೆ ಮಾಡಬೇಕು, ಈ ಸ್ಟೇಟ್ಮೆಂಟ್ 1ಗೆ ಇದು ಮ್ಯಾಚ್ ಆಗುತ್ತಾ ಅನ್ನುವಂಥದ್ದು. ಸೊ ಆಕ್ಟಿವೇಟೆಡ್ ಕಾರ್ಬನ್ ಈಸ್ ಎ ಗುಡ್ ಆ್ಯಂಡ್ ಅಟ್ರಾಕ್ಟಿವ್ ಟೂಲ್ ಟು ರಿಮೂವ್ ಪೊಲ್ಯೂಟೆಂಟ್ ಅಂತ ಹೇಳಿರುವಾಗ ಇಲ್ಲಿ ಸ್ಟ್ರಾಂಗ್ ಅಪ್ಲಿಕೇಶನ್ ಹೆವಿ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ದಾರೆ. ಸೊ ಇದು ಕರೆಕ್ಟ್ ಆಗುತ್ತೆ. ಇನ್ನು ಸ್ಟೇಟ್ಮೆಂಟ್ 3 ನೋಡಿ, ಆಕ್ಟಿವೇಟೆಡ್ ಕಾರ್ಬನ್ ಕ್ಯಾನ್ ಬಿ ಈಸಿಲಿ ಸಿಂಥಸೈಸ್ಡ್ ಫ್ರಮ್ ಎನ್ವಿರಾನ್ಮೆಂಟ್ ವೇಸ್ಟ್ ವಿತ್ ಹೈ ಕಾರ್ಬನ್ ಕಂಟೆಂಟ್. ನಿಜವಾಗ್ಲೂ ಹೌದು. ಯಾಕೆಂದರೆ ಯಾವುದೇ ಒಂದು ಪೊಲ್ಯೂಟೆಂಟ್ ಮಾದರಿಯನ್ನು ರಿಮೂವ್ ಮಾಡಬೇಕು ಅಂತಂದರೆ ಎಫ್ಲುಯೆಂಟ್ ಸ್ಟ್ರೀಮ್ ಮಾದರಿ ಒಂದು ಸಿಸ್ಟಮ್ಯಾಟಿಕ್ ರೂಪುರೇಷೆಯನ್ನು ಹೊಂದಿರುತ್ತೆ ಬಯಲಾಜಿಕಲ್ ಟರ್ಮ್ ಮೂಲಕ. ಸೊ ಆಪ್ಷನ್ 3 ಕೂಡ ವರ್ಡ್ ಅನಾಲಿಸಿಸಲ್ಲಿ, ಸ್ಟೇಟ್ಮೆಂಟ್ ಅನಾಲಿಸಿಸಲ್ಲಿ ಅಥವಾ ಸೆಂಟೆನ್ಸ್ ಅನಾಲಿಸಿಸಲ್ಲಿ ಎಕ್ಸ್ಟ್ರೀಮ್ ವರ್ಡ್ ಅಥವಾ ಫ್ಲಾಗ್ಶಿಪ್ ವರ್ಡ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಆಪ್ಷನ್ ಎ ಏನಿಗೆ ಬೋತ್ ಸ್ಟೇಟ್ಮೆಂಟ್ 2 and 3 ಆರ್ ಕರೆಕ್ಟ್ ಆ್ಯಂಡ್ ಬೋತ್ ಆಫ್ ದ ಎಕ್ಸ್ಪ್ಲನೇಷನ್ ಫಾರ್ 1 ಅಂತ. ಸೊ ಈ ರೀತಿಯಲ್ಲಿ ಯು ಪಿ ಎಸ್ ಸಿಯನ್ನು ಮಾಡಬೇಕು. ನಿಮಗೆ ಗೊತ್ತಿದೆ 1 ನಿಮಿಷದಲ್ಲಿ ಯು ಪಿ ಎಸ್ ಸಿ ಸಾಲ್ವ್ ಮಾಡಬೇಕಾಗತ್ತೆ. ನಿಮ್ಮ ಅನಾಲಿಸಿಸ್ ಅಕ್ಯುರೇಟ್ ಆಗಿರಬೇಕು ಅನ್ನುವಂಥದ್ದು ಉದಾಹರಣೆ. ಅಕ್ಯುರೇಟ್ ಇಲ್ಲ ಅಂತಂದ್ರೂ ಆ ಒಂದು ಕ್ವಶನಿನ ಡಿಮ್ಯಾಂಡ್ ಏನಿದೆ ಅದಕ್ಕೆ ಸ್ಟೇಟ್ಮೆಂಟ್ ಅನಾಲಿಸಿಸ್ ಒಪ್ಪುತ್ತಾ, ವರ್ಡ್ ಅನಾಲಿಸಿಸ್ ಒಪ್ಪುತ್ತಾ, ಸೆಂಟೆನ್ಸ್ ಅನಾಲಿಸಿಸ್ ಒಪ್ಪುತ್ತಾ ಅನ್ನುವಂಥದ್ದನ್ನು ನೀವು ನೋಡ್ತಾ ಬರಬೇಕು. ನೋಡಿ ಯಾವುದೇ ಕ್ವಶನ್ನು ಒಂದು ಸ್ಟೇಟ್ಮೆಂಟ್ ಅನಾಲಿಸಿಸ್ ಇಲ್ಲ ವರ್ಡ್ ಅನಾಲಿಸಿಸಲ್ಲಿ ಕ್ಲಿಯರ್ ಆಗ್ಬೋದು, ಇಲ್ಲ ವರ್ಡ್ ಅನಾಲಿಸಿಸ್ ಇಲ್ಲ ಸೆಂಟೆನ್ಸ್ ಅನಾಲಿಸಿಸಲ್ಲಿ ಕ್ಲಿಯರ್ ಆಗ್ಬೋದು, ಇಲ್ಲ ಕೇವಲ ಯಾವುದಾದ್ರೂ ವರ್ಡ್ ಅನಾಲಿಸಿಸಲ್ಲೂ ಕ್ಲಿಯರ್ ಆಗ್ಬೋದು. ಸೊ ಒಂದು ಕ್ವಶನ್ ನೋಡಿದಾಗ ಇದು ಯಾವ ಬೇಸ್ ಅಥವಾ ಯಾವ ಒಂದು ಆತ್ಮ ಇದೆ ಈ ಕ್ವಶನ್ನಿಗೆ ಅನ್ನೋದು ನಮಗೆ ಗೊತ್ತಾದರೆ ನಾವು ಅನಾಲಿಸಿಸ್ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋತಾ ಇದನ್ನು ಸಾಲ್ವ್ ಮಾಡೋಕ್ಕಾಗುತ್ತೆ. ಯು ಪಿ ಎಸ್ ಸಿ ಅನ್ನೋದು ಕಷ್ಟ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಒಂದು ಉದಾಹರಣೆಯನ್ನು ತೋರಿಸಿಗೆ ಪ್ರಿಲಿಮ್ಸ್ ಮಾದರಿಯ ಉದಾಹರಣೆ ಆ್ಯಕ್ಚುವಲ್ ಲೈವ್ ಕಂಟೆಂಟಿನೊಂದಿಗೆ. ಇದು ಅಯ್ಯೇ ಜ್ಞಾನಿ ನಿಮ್ಮ ಜ್ಞಾನಿ ಭವಿಷ್ಯಕ್ಕಾಗಿ.